ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಹೃದಯವ ಕಾದಿರಿಸು ನನಗಾಗಿ ಭಾಗ 15. ರಾಮ್ ತನ್ನನ್ನು ಪ್ರೀತಿಸುತ್ತಿಲ್ಲ, ಅದು ನಾಟಕ ಎಂದು ಕೇಳಿದ ಮಾತನ್ನೇ ಸಹಿಸಲಾಗಲಿಲ್ಲ. ಯಾಕೋ ಮನಕ್ಕೆ ಬೇಸರ. ಅಭಿಯ ಬೈಕೇರಿ ಮನೆ ತಲುಪಿದವಳು ಮದುವೆ ವಿಷಯ ಮಾತನಾಡದೆ ಸುಮ್ಮನೆ ಹೋಗಿಬಿಟ್ಲು ತನ್ನ ಕೋಣೆಗೆ. ರಾತ್ರಿ ಎಲ್ಲರ ಊಟ ಮುಗಿದರೂ ಅವಳ ಮಾತಿಲ್ಲ. ಮನೆಯವರಂತೂ ನಿಷ್ಠುರ ಆಗಿದ್ರು. ಅಭಿ ಸಹ ದನಿಯ ಚಿಂತೆಯಲ್ಲಿದ್ದ. ಹಾಗಾಗಿ ಅವ ಅಷ್ಟಾಗಿ ಗಮನಿಸಲಿಲ್ಲ ಆಕೆಯನ್ನ. ರಾಮ್, ನಿಜಕ್ಕೂ ನೀವು ನನ್ನ ನಾಟಕದ ಪ್ರೀತಿ ಮಾಡ್ತಿದ್ದೀರಾ? ನೋ ಎಂದು ತನ್ನಲ್ಲೇ ಮಾತನಾಡಿಕೊಂಡು ಎಷ್ಟೋ ಹೊತ್ತು ಹಾಗೆ ಉರುಳಾಡಿದ್ಲು ನಿದ್ದೆ ಬರದೆ. ಅದೇನೋ ನೆನಪಾದವಳಂತೆ ತಕ್ಷಣ ಫೋನ್ ತೆಗೆದು ಅವನಿಗೆ ಕರೆ ಮಾಡಿದ್ಲು. ತಂಗಿಯ ಜೊತೆಗೆ ಮನೆಯವರಿಗೆ ಒಪ್ಪಿಗೆ ಸಿಕ್ಕ ಖುಷಿಗೆ ಜಾನುಗೊಂದು ಮೆಸೇಜ್ ಮಾಡಿದ್ದ. ಆದರೆ ನೋಡಿರಲಿಲ್ಲ ಅವಳು. ಫೋನ್ ಮಾಡಿದರೂ ಸ್ಪೀಕರ್ಸ್ದೇ ಇದ್ದಾಗ ಸುಮ್ಮನೆ ಮಲಗಿದ್ದನವ. ಅವನಿಗೆ ಫೋನಿಗೆ ಒಂದೇ ಸಮನೆ ಕರೆ ಬಂದಾಗ ಕಿರಿಕಿರಿಯಿಂದ ಫೋನ್ ರಿಸೀವ್ ಮಾಡಿ ಕಿವಿಗಿಟ್ಟುಕೊಂಡ. ಯಾರು ಎಂದ ನಿದ್ದೆಗಣ್ಣಿನಲ್ಲೇ. ನಾನು ರಾಮ್. ಜಾನು ಎಂದಾಗ ಕಣ್ಬಿಟ್ಟವ. ಒಮ್ಮೆ ಸಮಯ ನೋಡಿ, ಏನಾಯಿತು ಜಾನು? ಎನಿಥಿಂಗ್ ಸೀರಿಯಸ್ ಎಂದ ಭಯದಲ್ಲೇ. ರಾತ್ರೋರಾತ್ರಿ ಫೋನ್ ಮಾಡಿದ್ಲಲ್ಲ. ರಾಮ್, ನಿಮ್ಮನ್ನು ನೋಡಬೇಕು ಅನ್ನಿಸ್ತಿದೆ, ಬರ್ತೀರಾ ಎಂದಳು ಮುದ್ದಾಗಿ. ಅವನ ಪ್ರಶ್ನೆಗೆ ಉತ್ತರ ನೀಡಿದಂತಲ್ಲ ಅದು. ಅವನನ್ನು ಬರುವಂತೆ ಕೋರಿಕೊಂಡಂತಿತ್ತು. ವಾಟ್ ಜಾನು, ತಲೆ ಕೆಟ್ಟಿದೆ ನಿಂಗೆ? ಟೈಮ್ ನೋಡು, ರಾತ್ರಿ 12 ದಾಟಿದೆ ಎಂದ ಕಣ್ಣುಜ್ಜಿಕೊಂಡು. ಇಲ್ಲಿಂದ ಅವಳ ಊರಿಗೆ ಪಯಣ ಬೆಳೆಸುವುದಂದರೆ ಕಡಿಮೆಯೇ? ಅದೆಲ್ಲ ನಂಗೆ ಗೊತ್ತಿಲ್ಲ. ನಾನು ನಿಮ್ಮನ್ನು ನೋಡಬೇಕು ಅಷ್ಟೆ. ಇಲ್ಲ ಅಂದರೆ ನಾನೇ ಅಣ್ಣನ ಬೈಕ್ ತೊಗೊಂಡು ಬರ್ತೀನಿ ಎಂದಳು ಆರೋಪಿಸುವಂತೆ. ಜಿದ್ದಿಗೆ ಬಿದ್ದಂತಿದೆ ಹುಡುಗಿ. ತಲೆ ಕೆಟ್ಟಿದೆಯಾ ನಿಂಗೆ? ಮಲ್ಕೊಳ್ಳೆ ಸುಮ್ಮನೆ, ಬೆಳಗ್ಗೆ ಬರ್ತೀನಿ ಎಂದವನ ಮಾತು ಮುಗಿಯೋ ಮೊದಲೇ ಇನ್ನೂ ಅರ್ಧ ಗಂಟೆ ಕಾಯ್ತೀನಿ. ಆಗಲೂ ಬರದೆ ಹೋದರೆ ನಾನೇ ಇನ್ನರ್ಧ ಗಂಟೆಯಲ್ಲಿ ನಿಮ್ಮ ಮನೇಲಿ ಇರ್ತೀನಿ ಎಂದು ಫೋನ್ ಕರೆ ತುಂಡರಿಸಿದ್ಲು. ಹಣೆ ನೀವಿಕೊಂಡವ ಕಾರ್ ಕೀ ತೆಗೆದುಕೊಂಡು ಓಡಿದ ಕೆಳಗೆ. ಏನಾಗಿರ್ಬೋದು ಅಲ್ಲಿ? ಮನೆಯಲ್ಲಿ ಮದುವೆ ಬಗ್ಗೆ ಮಾತಾಡಿಲ್ಲ, ಅವರೇನಾದರೂ ಬೇಡ ಅಂದ್ರ ಎಂದು ಋಣಾತ್ಮಕವಾಗಿ ಚಿಂತಿಸುತ್ತಲೇ ಕಾರ್ ಚಲಾಯಿಸಿದವ ಅರ್ಧ ಗಂಟೆಯಲ್ಲಿ ಅವಳ ಮನೆಯಿಂದ ಚೂರು ದೂರ ಕಾರ್ ನಿಲ್ಲಿಸಿ ಮತ್ತವಳಿಗೆ ಕರೆ ಮಾಡಿದ್ದ. ಹೇಳಿ ರಾಮ್ ಎಂದಳು ಬೇಸರದಿ. ಮತ್ತೆ ತನ್ನನ್ನು ಸಮಾಧಾನಿಸಲು ಹೇಳುತ್ತಿದ್ದಾನೆ ಎಂದು. ನಿಮ್ಮನೆಯ ಬೀದಿ ಕೊನೆಯಲ್ಲಿದ್ದೀನಿ ಎಂದಾಗ ಖುಷಿಯಿಂದ ಫೋನ್ ಕರೆ ತುಂಡರಿಸಿ ಓಡಿದಳು ಅವನ ಬಳಿಗೆ. ಕಾರ್ ನಿಲ್ಲಿಸಿ ಅದಕ್ಕೊರಗಿದವನ ನೋಡಿದ್ದೆ ಓಡಿ ಹೋಗಿ ಅಪ್ಪಿದ ಹುಡುಗಿ. ಬೇಗ ನನ್ನ ಮದುವೆ ಆಗು ರಾಮ್ ಎಂದಾಗ ಹೂ ಪೇರಿಸಿದ್ದ ಹುಡುಗ. ಅವಳ ಮೇಲಿನ ಹಿಡಿತ ಬಿಗಿ ಮಾಡಿದವ. ಏನಾಯ್ತು ಈಗ? ಯಾಕೆ ಮೇಡಮ್ಗೆ ಈ ರಾತ್ರಿಲಿ ನಾನು ನೆನಪಾಗಿರೋದು ಎಂದ ನಗುತ್ತಲೆ. ಅವನನ್ನು ಇನ್ನಷ್ಟು ಬಿಗಿಯಾಗಿ ತಬ್ಬಿದವಳು. ನೀನು ಚೀಟರ್ ಅಂತೆ, ನನ್ನ ಚಾಲೆಂಜ್ಗಾಗಿ ಮದುವೆ ಆಗ್ತಿರೋದಂತೆ, ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ವಂತೆ, ಅವನು ಏನೇನೋ ಹೇಳ್ದ ಗೊತ್ತಾ ಎಂದು ಅವನೆದೆಗೆ ಮುಖ ಬಿಟ್ಟಳು. ಆಶ್ಚರ್ಯದಿಂದ ಅವಳ ಮುಖವನ್ನೇ ನೋಡುತ್ತಿದ್ದವನ ಅಪ್ಪುಗೆ ಸಡಿಲ ಆಗುತ್ತಿದ್ದು. ಅವನಿಗೇನು ಗೊತ್ತು ನಮ್ಮ ಪ್ರೀತಿ ಬಗ್ಗೆ? ನೀನು ನನ್ನ ಎಷ್ಟು ಪ್ರೀತಿ ಮಾಡ್ತೀಯ ಅಂತ ಅವನಿಗೇನು ಗೊತ್ತು? ರಾಸ್ಕಲ್, ಸರಿಯಾಗಿ ಬೈದು ಬಿಟ್ಟೆ ಎಂದಳು ಅವನ ಅಪ್ಪುಗೆಯಲ್ಲಿ ಗುಬ್ಬಿ ಮರಿಯಂತೆ ಅಡಗುತ್ತಾ. ನಿನಗೆ ನಾನು ಇಷ್ಟ ಇಲ್ಲದೆ ಹೋಗಿದ್ರೆ ಈ ರಾತ್ರಿಲಿ ಓಡಿ ಬರ್ತಿದ್ದ? ನಾನು ಕರೆದ ತಕ್ಷಣ ಹೇಗೆ ಬಂದಿದೀಯ ನೋಡು ಎಂದವಳು ಅವನಿಂದ ದೂರ ಸರಿದು. ಒಂದು ಅಪ್ಪರಾದರೂ ಹಾಕೊಂಡು ಬರಬೇಕಲ್ವಾ? ಚಳಿ ಆಗ್ತಿಲ್ವಾ ಎಂದಳು ಅವನ ನೋಡಿ. ನೈಟ್ ಪ್ಯಾಂಟ್, ಒಂದು ಟೀ ಶರ್ಟ್ ಹಾಕಿದ್ದನಷ್ಟೆ. ಮಲಗಿದ್ದವ ಹಾಗೆ ಎದ್ದು ಬಿಟ್ಟನಲ್ಲ. ಅವಳು ಕರೆ ಬಂದಿದ್ದಕ್ಕೆ ಪರವಾಗಿಲ್ಲ, ನನಗೇನು ಚಳಿ ಆಗ್ತಿಲ್ಲ, ನನ್ನ ನೋಡಿದಾಯ್ತಲ್ವಾ, ಹೋಗು ಮಲ್ಗು ಎಂದ ಅವಳ ತಲೆ ನೇವರಿಸಿ. ಅವನ ಕೈ ಹಿಡಿದ ಜಾನು. ರಾಮ್, ನಿಜವಾಗಿಯೂ ನಾನು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಿದ್ದೀನಿ ಎಂದಳು ಕಣ್ಸಂಕುಚಿಸಿ. ಇವಾಗ ನೀ ಪ್ರೀತಿ ಮಾಡ್ತಿಲ್ಲ ಅಂತ ಯಾರು ಹೇಳಿದ್ರು? ಅವರಿವರು ಹೇಳಿದ ಮಾತಿಗೆ ನೀನು ಯಾಕೆ ತಲೆ ಕೆಡಿಸ್ಕೊಂಡು ನಿನ್ನ ನೆಮ್ಮದಿ ಹಾಳು ಮಾಡ್ಕೋತೀಯಾ ಎಂದ ಅವಳ ನಡು ಬಳಸಿ ಹತ್ತರ ಕೇಳಿದುಕೊಂಡವ. ನಾನು ಮನೆಯಲ್ಲಿ ಮಾತಾಡಿದ್ದು ಆಯಿತು, ಎಲ್ಲ ಒಪ್ಪಿಗೆ ಕೊಟ್ಟಿದ್ದು ಆಯಿತು. ನಿನ್ನ ಜಾತಕ ಕಳಿಸೋಕೆ ಕೇಳೋಣ ಅಂತ ಫೋನ್ ಮಾಡಿದೆ, ಬಟ್ ನೀನು ರಿಸೀವ್ ಮಾಡಲಿಲ್ಲ. ಅದಕ್ಕೆ ಸುಮ್ಮನಾದೆ. ನಾಳೆ ಅಜ್ಜಿ ಪುರೋಹಿತರನ್ನು ಕರೆಸಿದ್ದಾರೆ ಎಂದ ಅವಳ ಹಣೆಗೆ ಮುತ್ತಿಟ್ಟು. ನಕ್ಕವಳು. ಥ್ಯಾಂಕ್ ಯು ರಾಮ್, ನೀವು ಯಾವಾಗಲೂ ನನ್ನ ಜೊತೆಗೆ ಇರ್ತೀರಲ್ವಾ ಎಂದು ಅವನ ಕೆನ್ನೆಗೆ ಮುತ್ತಿಟ್ಟಳು. ಇವಾಗ ಹೋಗು, ಟೈಮ್ ಆಗಿದೆ ಎಂದ ಅವಳನ್ನು ದೂರ ಸರಿಸಲು ನೋಡುತ್ತಾ. ಬೇಡ, ಇಲ್ಲೇ ಊರ ಹೊರಗೆ ಕೆರೆ ಇದೆ ಅಲ್ವಾ, ಸ್ವಲ್ಪ ಹೊತ್ತು ಅಲ್ಲಿ ಕೂರೋಣವಾ ಎಂದಳು ಅವನ ಕೈಗೆ ಅಂಟಿಕೊಂಡು. ಬೇಡ ಜಾನು, ಟೈಮ್ ನೋಡು, 1 ಗಂಟೆ. ಸರಿ ಆಗಲ್ಲ, ನಾಳೆ ನಾನೇ ನಿಮ್ಮನೆ ಬರ್ತೀನಿ, ಮಾತಾಡಿ ಕರೆದುಕೊಂಡು ಹೋಗ್ತೀನಿ ಎಂದ ಅವಳ ಕೈ ಮೇಲೆ ಕೈ ಇಟ್ಟು. ಬೇಡ, ಇಷ್ಟೊತ್ತಲ್ಲಿ ಸಿಗೋ ಖುಷಿ ಬೆಳಗ್ಗೆ ಸಿಗೋದಿಲ್ಲ, ನೀವು ಹೀಗೆ ಮಾಡ್ತೀರಿ, ನಾನು ಮದುವೆ ಬಗ್ಗೆ ಮಾತಾಡೋದೇ ಇಲ್ಲ ಎಂದಳು ಮೂತಿ ಉಬ್ಬಿಸಿ. ಅವಳ ರೀತಿಗೆ ನಕ್ಕವ. ನಡಿ ಹೋಗೋಣ ಎಂದಾಗ ಖುಷಿಯಿಂದ ಅವನ ಜೊತೆ ಹೆಜ್ಜೆ ಹಾಕಿದ್ಲು ಜಾನು. ನಿಷ್ಕಲ್ಮಶ ಪ್ರೀತಿ ನೀಡುವ ಅವಳಿಗೆ ಅವನ ಜೊತೆ ಕಳೆವ ಪ್ರತಿ ಕ್ಷಣವೂ ಚಂದವೇ. ಕಾರ್ ತೆಗೆಯೋದು ಬೇಡವಾ ಎಂದ ಅವಳು ಹಾಗೆ ಹೋಗುವುದು ನೋಡಿ.
ಹ್ಮ್, ಬೇಡ ಮತ್ತೆ, ಇಲ್ಲ ತಗೊಳ್ಳಿ. ಮತ್ತೆ ನನ್ನ ಇಲ್ಲಿಗೆ ಡ್ರಾಪ್ ಮಾಡಿ ಹೋಗುವಂತ್ರಿ ಎಂದವು. ಅವನಿಗಿಂತ ಮೊದಲೇ ಕಾರ್ ಏರಿ ಕುಡಿದ್ಲು ಪಟ್ಟಾಗಿ. ನಕ್ಕವ ಕೀ ಚುಚ್ಚಿ ಕಾರ್ ಚಲಾಯಿಸಿದ. ಪುಟ್ಟದಾದ ಕೆರೆಯೊಂದರ ಮೇಲೆ ಕಾರ್ ನಿಲ್ಲಿಸಲು ಹೇಳಿದ್ಲು. ಕಾರ್ ನಿಂತ ಮೇಲೆ ಅವನ ಕೈ ಹಿಡಿದು ಕೆಳಗೆ ಬಂದವಳು ಅವ ಒಂದು ಕೈಯಲ್ಲಿ ಟಾರ್ಚ್ ಆನ್ ಮಾಡಿದ. ನೋಡಿ, ಎಷ್ಟೊಂದು ಶಾಂತಿ ಇದೆ. ಈ ಪೀಸ್ ನಿಮ್ಮ ಸಿಟಿಲಿ ಸಿಗೋದೇ ಇಲ್ಲ ಎಂದು ಆರೋಪ ಮಾಡುತ್ತಲೇ ಕಾರು ಜಾಳಿದವಳ ನಡುವಳಿಸಿ ಹಿಡಿದವ. ಜಾನು ಎಂದ ಆತಂಕದಿ. ತುಟಿ ಅಂಚಲ್ಲಿ ನಕ್ಕವಳು. ನಾನೇನು ಬೀಳೋದಿಲ್ಲ ಬಿಡಿ, ನನಗೆ ಸ್ವಿಮ್ ಬರುತ್ತೆ, ಬಿದ್ದರೂ ಚಿಂತೆ ಇಲ್ಲ. ಮತ್ತೆ ನಿಮಗೆ ಬರುತ್ತೆ ತಾನೇ ಎಂದಳು ಅವನ ಕೈ ಹಿಡಿದು. ಅಲ್ಲೇ ಇದ್ದ ದಂಡಿಗೆ ಮೇಲೆ ಕಾಲು ಇಳಿಬಿಟ್ಟು. ಬರಲ್ಲ, ಕಲಿಸಿಕೊಡ್ತೀಯಾ ಈ ಕೆರೆಯಲ್ಲಿ ಎಂದ ತಾನು ಅವಳ ಪಕ್ಕ ಕುಳಿತುಕೊಂಡು. ಸುಳ್ಳು, ನಿಮಗೆಲ್ಲ ಬರುತ್ತೆ, ನೀವೇ ನನಗೆ ಬೈಕ್ ಓಡಿಸೋದು ಕಾರು ಓಡಿಸೋದು ಹೇಳಿಕೊಡಿ ಎಂದಳು ಅವನ ಹೆಗಲಿಗೊರೆಗೆ ದೂರದ ಆಕಾಶ ನೋಡುತ್ತಾ. ಆಯಿತು ಎಂದವ ಒಂದು ಕ್ಷಣ ಯೋಚಿಸಿ. ವೇಟ್, ವಾಟ್, ಬೈಕ್ ಓಡಿಸೋದಾ ಎಂದ ಬೇರಿಸಿ. ಮತ್ತೆ ನನಗೆ ಸ್ಕೂಟಿ ಅಷ್ಟೇ ಬರೋದು, ನೀವು ಬೈಕ್ ಓಡಿಸೋದು ಹೇಳಿಕೊಡಿ ಎಂದವಳು. ಅವನ ನೋಡಲು ಕಣ್ಣು ಕೆಂಪಗೆ ಮಾಡಿಕೊಂಡು ಅವಳನ್ನೇ ಕೆಕ್ಕರಿಸಿದ್ದನವ. ಯಾಕೆ ಈ ಲುಕ್ ಇವಾಗ? ತುಂಬ ದಿನ ಆಯ್ತಲ್ವಾ ಈ ರಾಮ್ನ ನೋಡಿ ಎಂದು ಅವನ ಮೂಗು ಹಿಂಡಿದ್ಲು. ಆವಾಗಲೇ ಕಾಲಲ್ಲಿ ಏನೆಂದೆ ನೀನು? ನಾನೇ ಬೈಕ್ ತಗೊಂಡು ಬರ್ತೀನಿ ಅಂತ ಅಲ್ವಾ ಎಂದಾಗ ನಾಲಿಗೆ ಕಚ್ಚಿಕೊಂಡು ಅವನ ಕೆನ್ನೆಗೆ ಮುತ್ತಿಟ್ಟು. ಅದು ಸುಳ್ಳು, ಮಾಫಿ ಆಗೋಯ್ತು ಎಂದಾಗ ತುಟಿ ಅಂಚಲ್ಲಿ ನಗುತ್ತಾ ಕುಳಿತ. ಏನು ಗೊತ್ತಾ ರಾಮ್, ನನ್ನ ಹುಡುಗ ಹಾಗಿರಬೇಕು ಹೀಗಿರಬೇಕು ಅಂತ ನನಗೆ ತುಂಬಾ ಆಸೆ ಇದ್ದಾವೆ. ನಿಮಗೆ ಹೇಳಿದ್ದೀನಿ ಸಹ. ಹಾಗೆ ಅವರ ಜೊತೆ ಹೀಗೆ ಕಾಲ ಕಳಿಬೇಕು ಅನ್ನೋದು ನನ್ನ ಆಸೆ ಇವತ್ತು ನೆರವೇರ್ತಿದೆ ಎಂದು ಅವನ ತೋಳಿಗೊರಗಿದಳು. ಗುಟ್ಟಿದನವ. ಇಬ್ಬರ ಮಧ್ಯೆ ಮಾತಿಲ್ಲ. ಅದೆಷ್ಟೋ ಮಾತುಗಳು ಅವಳು ಆಡಬೇಕಿದ್ದರೂ ಮೌನವೇ ಹಿತವೆಂದು ಕುಡಿದ್ಲು. ಅವನು ಅಷ್ಟೆ. ಅವಳು ಮಾತನಾಡದೆ ಹೊರತು ಏನನ್ನು ಕೇಳಬಾರದೆಂದು ಸುಮ್ಮನೆ ಕುಳಿತ. ಕ್ಷಣಗಳ ನಂತರ ಅವಳ ಹಿಡಿತ ಸಡಿಲವಾದಾಗ ಅವಳತ್ತ ನೋಡಿದ. ಅವನ ಹೆಗಲಿಗೆ ಹೊರಗಿ ಮಲಗಿದ್ದ ಹುಡುಗಿ. ಅವಳನ್ನು ಹಾಗೆ ಎತ್ತಿಕೊಂಡು ಕಾರ್ ಬಳಿ ಬಂದವ ಮಲಗಿಸಿ ಕಾರ್ ಸ್ಟಾರ್ಟ್ ಮಾಡಿದ. ಮೊದಲೇ ಅವಳ ಕೋಣೆ ತಿಳಿದಿದ್ದವ ಹಿಂದಿನಿಂದ ಅವಳು ತೆರೆದಿದ್ದ ಬಾಗಿಲ ಮೂಲಕ ಬಂದು ಅವಳ ಮಲಗಿಸಿ ತಾನು ಹೊರ ನಡೆದಿದ್ದ. ಅವಳು ಆಡಬೇಕೆಂದಿದ್ದ ಮಾತುಗಳು ಅವಳಲ್ಲೇ ಉಳಿದವು. ಜಾನುವಿಗೆ ಅಂದು ಎಚ್ಚರವಾದಾಗ ತಡವಾಗಿತ್ತು. ಇನಿಯನ ಜೊತೆ ಆಚೆ ಹೋದವಳಿಗೆ ಅವನ ಸನಿಹ ಸಾಕು, ಬೇರೇನು ಬೇಡ. ನಿನ್ನೆ ಅವನ ಜೊತೆ ಕಳೆದ ಸಮಯ ನೆನಪಾದಾಗ ಕಣ್ಮುಚ್ಚಿ ಅವನ ನೆನೆದವಳು ಫೋನ್ ತೆಗೆದುಕೊಂಡು ಕಾಲ್ ಮಾಡಿದ್ಲು ಅವನಿಗೆ. ಮೇಡಮ್, ಎಚ್ಚರ ಆಯ್ತಾ ಎಂದ ನಗುತ್ತಲೆ. ಅವಳ ಫೋನ್ಗಾಗಿ ಕಾಯುತ್ತಿದ್ದನವ. ಹಾಂ, ನೀವು ನನ್ನ ಎಚ್ಚರಿಸಬೇಕು ತಾನೆ, ಹಾಗೆ ಹೋಗಿದ್ದೀರಾ ನನ್ನ ಮಲಗಿಸಿ ಎಂದಳು ಉಸಿ ಮುನಿಸು ತೋರಿ. ಟೈಮ್ ಆಗಿತ್ತಲ್ವ ಜಾನು, ಅದಕ್ಕೆ ಹಾಗೆ ಬಂದು ಬಿಟ್ಟೆ. ನೋಡು, ನಿನಗೊಂದು ಸರ್ಪ್ರೈಸ್ ಇದೆ. ಆಫೀಸ್ಗೆ ಬರೋದೇನು ಬೇಡ, ಚೆನ್ನಾಗಿ ರೆಡಿಯಾಗಿರು. ಇನ್ನರ್ಧ ಗಂಟೆಯಲ್ಲಿ ಸರ್ಪ್ರೈಸ್ ನಿನ್ನ ಮುಂದೆ ಇರುತ್ತೆ ಎಂದ ಒಗಟಾಗಿ. ಖುಷಿಯಾಗಿತ್ತು ಹುಡುಗಿಗೆ. ಏನು ಸರ್ಪ್ರೈಸ್ ಹೇಳಿ, ಏನದು ಎಂದಳು ಉತ್ಸಾಹದಿಂದ. ಅವನ ಜೊತೆ ಮಾತನಾಡುತ್ತಲೇ ಇರುವ ಆಸೆ ಅವಳಿಗೆ. ಹಾಂ, ಸರ್ಪ್ರೈಸ್ ಅಂದರೆ ಹೇಳೋಕ್ಕಾಗುತ್ತಾ? ಗೋ ಆ್ಯಂಡ್ ರೆಡಿ ಜಾನು, ಹೇಳಿದ್ದೀನಿ, ತುಂಬ ಚೆನ್ನಾಗಿ ರೆಡಿಯಾಗು ಎಂದ ಮತ್ತೆ. ಓಕೆ, ನಿಮ್ಮಿಷ್ಟ ಎಂದವಳೆ ಮುನಿಸಿನಿಂದಲೇ ಮೇಲೆದ್ದಳು ಮುಖ ತೊಳೆಯಲು. ಮುಖ ತೊಳೆದು ಆಚೆ ಬಂದಳು. ಮೊದಲು ಹೊಟ್ಟೆಗೆ ಏನಾದರೂ ಹಾಕಿಕೊಳ್ಳುವ ಸಲುವಾಗಿ. ಆಗಲೇ ಎಲ್ಲ ತಿಂಡಿ ಮುಗಿಸಿ ಕುಳಿತಿದ್ರು. ಅಮ್ಮ, ಅಣ್ಣ ಎಲ್ಲಿ ಎಂದಳು ಮಾಡಿದ್ದ ಉಪ್ಪಿಟ್ಟು ತಟ್ಟೆಗೆ ಹಾಕಿಕೊಳ್ಳುತ್ತಾ. ಮಹಾರಾಣಿ ಮಲಗಿದ್ದಲ್ಲ, ಅದಕ್ಕೆ ಅವನು ಕೆಲ್ಸಕ್ಕೆ ಹೋದ ಎಂದು ಕೊಂಕಾಡಿದ್ರು ಕಲ್ಯಾಣಿ. ಅವರಿಗೆ ಉತ್ತರ ನೀಡದೆ ಸುಮ್ಮನೆ ತಿಂದು ಮುಗಿಸಿದವಳು ತನ್ನ ಕೋಣೆಗೆ ನಡೆದಳು. ಸ್ನಾನ ಮಾಡಿ ಆಚೆ ಬಂದವಳಿಗೆ ಯಾವ ಬಟ್ಟೆ ತೊಡಬೇಕೆಂದು ಚಿಂತೆ ಶುರುವಾಗಿತ್ತು. ಮೊದಲ ಬಾರಿ ರಾಮ್ ತಾನಾಗೆ ಚೆನ್ನಾಗಿ ರೆಡಿಯಾಗು ಅಂದಿದ್ನಲ್ಲ, ಹಾಗಾಗಿ ಕಬೋರ್ಡ್ ತೆಗೆದ್ಲು. ಜೋಡಿಸಿಟ್ಟ ಸಾಲು ಸಾಲು ಬಟ್ಟೆಗಳಲ್ಲಿ ಯಾವೂ ಇಷ್ಟ ಆಗದೆ ಇದ್ದಾಗ ಕೆಳಗಿದ್ದ ಸೀರೆ ಅವಳ ಕಣ್ತಳೆಯಿತು. ಮೊದಲ ಬಾರಿ ಅಭಿ ಕೊಡಿಸಿದ ಸೀರೆಯದು. ಎಂದೋ ಒಮ್ಮೆ ತೊಟ್ಟು ಹಾಗೆ ಇಟ್ಟಿದ್ದವಳು ಇಂದು ಅದನ್ನು ತೆಗೆದುಕೊಂಡು ಉಟ್ಟಳು. ಕೂದಲನ್ನು ಹಾಗೆ ಬಿಡಲು ಮನಸ್ಸಾಗದೆ ಒಪ್ಪವಾಗಿ ಬಾಚಿ ಹೆಣೆದಳು. ಆಗಾಗ ಮಾಡಿಕೊಳ್ಳುವಂತೆ ತುಸು ಆಸ್ತಿಯಿಂದ ಮುಖಕ್ಕೆ ಬಣ್ಣ ಬಳಿದುಕೊಂಡ್ಳು. ತನ್ನನ್ನೇ ಒಮ್ಮೆ ನೋಡಿಕೊಂಡಳು ಕನ್ನಡಿಯಲ್ಲಿ. ದೇವಲೋಕದ ಅಪ್ಸರಿಗೆ ಸರಿ ಅವಳು. ಇನ್ನೇನು ರಾಮ್ಗೆ ಫೋನ್ ಮಾಡಬೇಕು ಎನ್ನುವಷ್ಟರಲ್ಲಿ ಮನೆಯವರೆಗೆ ಕಾರ್ ನಿಂತ ಶಬ್ದಕ್ಕೆ ಕಿಟಕಿಯಿಂದ ಇಣಿಕೆ ನೋಡಿದ್ಲು. 2 ಕಾರುಗಳು ಒಂದರ ಹಿಂದೊಂದು ನಿಂತವು. ಕಾರ್ನಿಂದ ಇಳಿದು ಬಂದ ರಾಮ್ ದಯಾನಂದ್ ಲಕ್ಕಿಯನ್ನು ನೋಡಿ ಅರಿವಾಗಿತ್ತು ಅವಳಿಗೆ ಅವನ ಸರ್ಪ್ರೈಸ್ ಏನೆಂದು. ಹೃದಯ ಜೋರಾಗಿ ಬಡಿದುಕೊಳ್ಳತೊಡಗಿತು. ರಾಮ್ ಅವಳೆಡೆ ನೋಡಿ ಕಣ್ಮುಟುಕಿಸಿದಾಗ ಕರಗಿ ಹೋದಳು ಹುಡುಗಿ. ಈತ ಕಾರು ಬಂದು ನಿಂತ ಸದ್ದು ಕೇಳಿ ಆಚೆ ಬಂದು ನೋಡಿದ್ರು ಭೂಮಿಕಾ. ದೊಡ್ಡ ದೊಡ್ಡ ಕಾರುಗಳ ನೋಡಿ ಆಶ್ಚರ್ಯದಲ್ಲಿ ನಿಂತಿದ್ದವರ ಹಿಂದೆ ಬಂದ ಜಯಂತ್ ಸಹ ಪ್ರಶ್ನಾರ್ಥಕವಾಗಿ ನೋಡುವಾಗ, ನೀವು ಜಯಂತ್ ಅಲ್ವಾ, ಒಳಗೆ ಬರಬಹುದಾ ಎಂದರು ದಯಾನಂದ್ ನಗುತ್ತಾ. ಗೊಂದಲವಾದರೂ ತೋರಿಸಿಕೊಳ್ಳದೆ ಬನ್ನಿ ಎಂದರು ಜಯಂತ್. ಎಲ್ಲ ಬಂದು ಕುಳಿತರು ಹಾಲ್ನಲ್ಲಿ.
ಕಲ್ಯಾಣಿ, ಅರುಣ್, ಕುಸುಮ, ವಿಶ್ವನಾಥ್ ಎಲ್ಲರೂ ಸೇರಿದರು ಅಲ್ಲಿ. ಎಲ್ಲರದು ಒಂದೇ ಪ್ರಶ್ನೆ, ಯಾರಿವರು ಎಂದು. ನಿಮಗೆಲ್ಲ ನಾವು ಯಾರು ಅನ್ನೋ ಪ್ರಶ್ನೆ ಅಲ್ವಾ ಎಂದರು ವಿಶ್ವನಾಥ್ ನಗುತ್ತಾ. ಎಲ್ಲರೂ ಉದ್ದುದ್ದ ತಲೆ ಆಡಿಸಿದರು. ನೇರವಾಗಿ ವಿಷಯಕ್ಕೆ ಬರ್ತೀವಿ. ನಿಮ್ಮ ಮನೆ ಮಹಾಲಕ್ಷ್ಮಿನ ನಮ್ಮ ಮನೆಗೆ ಕಳಿಸಿಕೊಡ್ತೀರಾ ಎಂದರು ಕೌಸಲ್ಯ, ದಯಾನಂದ್ ಒಟ್ಟಿಗೆ. ಜಯಂತ್ ಭೂಮಿಕಾ ಆಶ್ಚರ್ಯದಿಂದ ನೋಡುತ್ತಿದ್ದರೆ ಕಲ್ಯಾಣಿ ಹಲ್ಲು ಕಡಿದ್ರು. ಅವರ ಮಾತು ಅರ್ಥವಾಗಿದ್ದೆ. ಕ್ಷಮಿಸಿ, ನೀವು ಯಾರು ಅಂತ ಗೊತ್ತಾಗಲಿಲ್ಲ ಎಂದರು ಶಿವಕುಮಾರ್. ನಾನು ದಯಾನಂದ್ ಅಂತ, ರಾಮ್ನಾಥ್ ತಂದೆ. ಇವನು ನನ್ನ ಮಗ ರಾಮ್, ನನ್ನ ಧರ್ಮಪತ್ನಿ ಕೌಸಲ್ಯ ಎಂದು ದಯಾನಂದ್ ಪರಿಚಯಿಸಿದರು. ಅಷ್ಟರಲ್ಲಿ ಕೈಲಿ ಟೀ ಟ್ರೇ ಹಿಡಿದು ಬಂದಿದ್ದ ಜಾನುವನ್ನು ನೋಡಿ ಅನುಮಾನದೇ ಕಣ್ ಸಂಕುಚಿಸಿದ್ರು ಜಯಂತ್. ಮೆಲ್ಲಗೆ ನಡೆದು ಬಂದವಳ ನೋಡಿದ ರಾಮ್. ಇದುವರೆಗೂ ಅವಳನ್ನು ಆ ರೀತಿಯ ಸೀರೆಯಲ್ಲಿ ನೋಡಿದ್ದೇ ಇಲ್ಲ ಅವ. ತುಂಬ ಮುದ್ದಾಗಿ ಕಾಣುತ್ತಿದ್ದಾಳೆ. ದೇವತೆ ಅವಳು. ಮುಖದಲ್ಲಿ ನಗು, ಅಲ್ಲಲ್ಲ ನಿಷ್ಕಲ್ಮಶ ನಗು, ಕಣ್ಣಲ್ಲಿ ಕಾಂತಿ, ನಡುಕಿಯಲ್ಲಿ ನಾಜುಕತೆ. ಅಬ್ಬಾ, ಅವಳ ನೋಡಿದವ ಮತ್ತೆಲ್ಲೂ ನೋಡಲೇ ಇಲ್ಲ. ಅವಳು ಒಮ್ಮೆ ಕಣ್ಣೆತ್ತಿ ನೋಡಿದಾಗ ಕಣ್ಣಲ್ಲೇ ಮೆಚ್ಚುಗೆ ಸೂಸಿದ. ನಾಚಿದಳು ಹುಡುಗಿ. ಮಹಾಲಕ್ಷ್ಮಿನೇ ಕಣೋ ಎಂದರು ಮಾಲತಿ. ಅಂದು ಫೋಟೋದಲ್ಲಿ ನೋಡಿಯೇ ಖುಷಿಪಟ್ಟವರು ಇಂದು ಅವಳು ಎದುರಾದಾಗ ಅವಳ ಲಕ್ಷಣ ನೋಡಿ ಮನಸೋತರು. ಹೌದು, ನನ್ನ ಬ್ರೋ ಸೆಲೆಕ್ಷನ್ ಅಂದರೆ ಕಡಿಮೆನಾ ಎಂದಳು ದನಿ ಅಣ್ಣನ ಬಳಸಿ. ಓಹೋ ಎಂದು ಮನೆಯವರೆಲ್ಲ ಹೇಳಿದಾಗ ಅವರ ಮನೆಯವರ ಪ್ರೀತಿ ನೋಡಿ ಯಾರಾದರೂ ಖುಷಿ ಪಡಬೇಕು. ಅಂತಹ ಕುಟುಂಬ ಅವರದು. ಅವರ ಮಾತಿಗೆ ನಾಚಿದಳು ಜಾನು. ನಿಮಗೆ ಯಾರು ಹೇಳಿದ್ದು ನಮ್ಮನೆಯಲ್ಲಿ ಹೆಣ್ಣಿದೆ ಅಂತ ಎಂದರು ಜಯಂತ್ ಕಣ್ಣು ಸಂಕುಚಿಸಿ. ಅದು ನಾವು ಎಂದು ದಯಾನಂದ್ ಅವರು ಮಾತನಾಡುವ ಮೊದಲೇ ನಾನೇ ಹೇಳಿದ್ದು. ನನ್ನ ತಂಗಿಗೆ ನಾನು ಹುಡುಕಿರೋ ಗಂಡು ಇವರು ಎಂಬ ತನಿಗೆ ಎಲ್ಲ ಬಾಗಿಲೆಡೆ ನೋಡಲು ನಿಂತಿದ್ದ ಅಭಿ ಅಲ್ಲಿ ಕೈಯಲ್ಲಿ ಕವರ್ ಹಿಡಿದಿದ್ದ. ಅಭಿ ಎಂದರು ಜಯಂತ್ ಗಂಭೀರವಾಗಿ. ಹೆದರಿಸಲು ನೋಡಿದರೇನೋ. ಹೌದು, ನೀವೇ ಹೇಳಿದ್ರಲ್ಲ 6 ತಿಂಗಳಲ್ಲಿ ನಿನ್ನ ತಂಗಿಗೆ ಒಳ್ಳೆ ಗಂಡು ಹುಡುಕುವಂತ. ಇವರು ರಾಮ್, ಸರ್ವಾಂಶ್ ರಾಮ್. ಇವರಿಗಿಂತ ಒಳ್ಳೆ ಹುಡುಗನ್ನ ಇನ್ನಾರ ಕೈಯಲ್ಲೂ ತರೋದಕ್ಕಾಗೋದಿಲ್ಲ. ನನ್ನ ತಂಗಿಗೆ ಇವರಿಗಿಂತ ಒಳ್ಳೆ ಜೋಡಿ ಸಿಗೋದೂ ಇಲ್ಲ ಎಂದು ಒಳ ಬಂದು ತಂಗಿಯ ಬೆಳೆಸಿದವ. ಇಷ್ಟು ಸಾಕಲ್ವ ನಿಮಗೆ? ಮತ್ತು ಇವರು ಧನಿ, ಗ್ರೂಪ್ ಆಫ್ ಕಂಪನೀಸ್ ಓನರ್. ಗೂಗಲಲ್ಲಿ ಸರ್ಚ್ ಮಾಡಿದರೂ ಸಿಗುವಂಥ ವ್ಯಕ್ತಿ ಇವರು ಎಂದವ ತನ್ನ ಕೈಲಿದ್ದ ಕವರ್ ತನ್ನ ತಂಗಿಯತ್ತ ಚಾಚಿದ. ಸ್ವೀಟಿ, ಇದರಲ್ಲಿ ಸ್ವೀಟ್ ಇದೆ, ಜೊತೆಗೆ ಸ್ವಲ್ಪ ಹಣ್ಣಿದೆ, ತಗೊಂಡು ಬಾ. ಹಾಗೆ ಊಟಕ್ಕೆ ವ್ಯವಸ್ಥೆ ಮಾಡು ಎಂದಾಗ ತಲೆ ಆಡಿಸಿ ತೆಗೆದುಕೊಂಡಳು ಜಾನು. ಅದೆಲ್ಲ ಏನು ಬೇಡಪ್ಪ, ಶಾಸ್ತ್ರೋಕ್ತವಾಗಿ ಹೆಣ್ಣು ಕೇಳೋಕೆ ಬಂದಿದ್ದೀವಿ, ಕೇಳಿದ್ದೀವಿ. ನೀವು ಒಪ್ಪಿಗೆ ಕೊಟ್ಟರೆ ಸಾಕು, ಇದೆಲ್ಲ ಬೇಡ ಎಂದರು ಸುಮಿತ್ರಾ. ಹಾಗೆ ಹೇಳಿದರೆ ಹೇಗೆ ಆಂಟಿ? ಮನೆಯವರೆಲ್ಲ ಒಟ್ಟಾಗಿ ಮೊದಲ ಬಾರಿ ನಮ್ಮನೆಗೆ ಬಂದಿದ್ದೀರಾ. ಈಗಿರುವಾಗ ನಿಮ್ಮನ್ನು ಹಾಗೆ ಕಳಿಸೋಕ್ಕಾಗುತ್ತಾ ಎಂದವ ನಗುಮೊಗದಲ್ಲೇ ಮಾತನಾಡುತ್ತಿದ್ದ. ಆದರೆ ಅವನ ನೋಟ ಅಪ್ಪಿತಪ್ಪಿಯೂ ದನಿಯನ್ನು ಸೋಕಲಿಲ್ಲ. ಹಾಗಂತ ನಮ್ಮ ಮನೆ ಮಹಾಲಕ್ಷ್ಮಿಗೆ ತೊಂದರೆ ಕೊಡೋಕ್ಕಾಗುತ್ತೇನಪ್ಪ? ಅಷ್ಟು ಜನಕ್ಕೆ ಅಡುಗೆ ಮಾಡೋದಕ್ಕೆ 2ರಿಂದ 3 ಗಂಟೆ ಆದರೂ ಬೇಕು. ಅವಳಿಗೆ ಹೇಳದೆ ಕರೆದುಕೊಂಡು ಬಂದಿದ್ದಾನೆ ನಮ್ಮ ಮೊಮ್ಮಗ. ಅದಕ್ಕೆ ಇವತ್ತು ಏನು ಬೇಡ, ಇನ್ನು ಮುಂದೆ ಬರೋದು ಹೋಗೋದು ಇದ್ದೇ ಇದೆಯಲ್ಲ ಎಂದರು ವಿಶ್ವನಾಥ್. ಅರಿವಿದೆ ಅವರಿಗೆ ತಮ್ಮ ಮೊಮ್ಮಗನ ಬಗ್ಗೆ. ನೀವು ಹೇಳೋದು ಸರಿ, ನಮಗಂತೂ ಸಂಪೂರ್ಣವಾಗಿ ರಾಮ ಒಪ್ಪಿಗೆ ಇದ್ದಾರೆ. ಇನ್ನು ನಿಮಗೆ ನನ್ನ ತಂಗಿ ಒಪ್ಪಿಗೆ ಆಗಿದ್ರೆ ಎನ್ನುವವನ ಮಾತು ತಡೆದು ನಮಗೆ 1000% ಓಕೆ ಎಂದರು ಎಲ್ಲ ಒಟ್ಟಿಗೆ. ಅವರ ನೋಡಿ ನಗುವಷ್ಟರಲ್ಲಿ ಎಲ್ಲರಿಗೂ ಸ್ವೀಟ್ ತಂದು ಕೊಟ್ಟಳು ಜಾನು. ನೀನು ತಿನ್ನಮ್ಮ, ಇವತ್ತು ನಿಮ್ಮಿಬ್ಬರ ದಿನ ಎಂದು ಸ್ವೀಟ್ ಮುರಿದು ಅವಳ ಬಾಯಿಗಿಟ್ಟರು ಮಾಲತಿ. ನಂತರ ಅವರಿಬ್ಬರನ್ನ ಒಟ್ಟಿಗೆ ನಿಲ್ಲಿಸಿ ಎಲ್ಲರೂ ತಿನ್ನಿಸಿದರು. ಇನ್ಮುಂದೆ ನೀನು ನಮ್ಮನೆ ಸೊಸೆ ಎಂದು ಅವಳ ಕೂರಿಸಿ ಫಲತಾಂಬೂಲಗಳಿಂದ ಮಡಿಲು ತುಂಬಿದರು ದಯಾನಂದ್, ಕೌಸಲ್ಯ. ನಾನು ಪುರೋಹಿತರ ಜೊತೆ ಮಾತನಾಡಿದೆ. ಮುಂದಿನ ತಿಂಗಳಲ್ಲಿ 2 ದಿನ ಕೊಟ್ಟಿದ್ದಾರೆ. ಇನ್ನು ಜಾತಕ ನೋಡೋಕೆ ಇವತ್ತು ಬರ್ತೀನಿ ಅಂದಿದ್ರು. ಈ ನನ್ನ ಮೊಮ್ಮಗ ಅವಸರಿಸಿ ಇಲ್ಲಿಗೆ ಕರೆದುಕೊಂಡು ಬಂದ. ನಾಳೆ ನಾನೇ ಅಲ್ಲಿ ಹೋಗಿ ಕೇಳಿ ಬರ್ತೀನಿ. ನಿಮಗೆ ಅನುಕೂಲ ಆದ ದಿನಾಂಕ ತಿಳಿಸಿ ಎಂದರು ಮಾಲತಿ. ಇಂದು ಸ್ವಾಮೀಜಿಯವರ ಭೇಟಿಯಾಗಿದ್ದರೆ ಅವರ ನಿರ್ಧಾರ ಬದಲಾಗುತ್ತಿತ್ತೇನೋ. ಆದರೆ ಅವಸರದಿ ಹೊರಡಿಸಿ ಕರೆತಂದಿದ್ದ ರಾಮ್ ಎಲ್ಲರನ್ನು. ಸರಿ ಅಜ್ಜಿ ಎಂದು ನಕ್ಕಾವಿ. ಎಲ್ಲರ ಜೊತೆ ಅವನೇ ಮಾತನಾಡುತ್ತಿದ್ದ. ಇನ್ನಾರೂ ಅದರ ಬಗ್ಗೆ ಮಾತನಾಡದೇ ಇದ್ದಾಗ ಯಾರೂ ಕೆದಕಲಿಲ್ಲ ಆ ವಿಷಯವನ್ನ. ಸರಿ, ನಾವಿನ್ನು ಹೊರಡ್ತೀವಿ. ನೀವು ಒಮ್ಮೆ ನಮ್ಮನೆಗೆ ಬಂದು ಹೋಗಿ ಎಂದು ಮೇಲೆದ್ದರು ಧರ್ಮರಾಜ್. ಅವರಿಗೆ ಬೇಡವಾಗಿಯೇ ಕೈಕುಲುಕಿ ಕಳಿಸಿದರು ಜಯಂತ್. ಅವರ ಕಾರು ಹೋದ ತಕ್ಷಣ ಮಗನ ಕೆನ್ನೆಗೆ ಬಾರಿಸಿದ್ದರು. ಅಪ್ಪ ಎಂದು ಅಭಿಗಿಂತ ಮುಂಚೆ ಆರಿಸಿದ್ಲು ಜಾನು. ತನ್ನಣ್ಣನ ಮೇಲೆ ಕೈ ಮಾಡಿದ್ದು ಸಹಿಸಳು ಅವಳು. ಏನೇ ಅಪ್ಪ, ಅಣ್ಣ ತಂಗಿ ಇಬ್ಬರೂ ಸೇರಿ ಆಟ ಆಡ್ತಿದ್ದೀರಾ? ಅವನಿಗಿಂತ ಮೊದಲು ನಿಂಗೆ ಹೊಡಿಬೇಕು ಎಂದು ಕೈ ಎತ್ತಿದವರ ಏಟು ಮತ್ತೊಂದು ಬಾರಿಯೂ ಅಭಿಗೆ ಬಿದ್ದಿತ್ತು. ತನ್ನ ಎದುರೇ ತನ್ನ ತಂಗಿಯ ಮೇಲೆ ಕೈ ಮಾಡಲು ಅಣ್ಣ ಬಿಡುವನೇ? ಸಾಧ್ಯವೇ ಇಲ್ಲ. ಅಣ್ಣ ಎಂದು ಅವನ ಕೈ ಹಿಡಿದವಳು. ಅಪ್ಪ,
ನೀವು ದೊಡ್ಡ ತಪ್ಪು ಮಾಡ್ತಿದ್ದೀರಾ. ಅವನಿಗೆ ಹೊಡೆಯುವಂಥ ತಪ್ಪು ಅವನೇನೂ ಮಾಡಿಲ್ಲ ಎಂದಳು ಜಾನು ಗಟ್ಟಿಯಾಗಿ. ಮತ್ತೆ ಎಂತಹ ತಪ್ಪು ಇವನು ಮಾಡಿರೋದು? ಒಬ್ಬ ಅಣ್ಣನಾಗಿ ನಿನಗೆ ಗಂಡು ಹುಡುಕು ಅಂದರೆ ಗುರುತು ಪರಿಚಯ ಇಲ್ಲದ ಅವನನ್ನು ಕರೆದುಕೊಂಡು ಬಂದಿದ್ದಾನೆ. ಮತ್ತೆ ಶ್ರೀಮಂತರು ಬೇರೆ. ಆ ಮನೆಯಲ್ಲಿ ಇವಳು ಚೆನ್ನಾಗಿರ್ತಾಳಾ ಎಂದರು ಹಲ್ಕಚ್ಚಿ. ಎಂತಹ ಎತ್ತವರಾದರೂ ಸರಿಯೇ, ಮಗಳ ಕ್ಷೇಮವನ್ನೇ ಬಯಸುವುದು. ಹೌದು, ಇರ್ತಾಳೆ. ಅವರ ಮನೆಯವರನ್ನು ನೋಡಿದರೆ ಒಬ್ಬರಿಗಾದರೂ ಅಹಂಕಾರ ಇದೆ ಅನಿಸುತ್ತಾ ನಿಮಗೆ? ಎಷ್ಟು ಸಿಂಪಲ್ ಆಗಿ ಇದ್ದು ಹೋದರು. ಅವರು ಈ ನಿಮ್ಮ ತಂಗಿಗಿಂತ ಎಷ್ಟೋ ಬೆಟ್ರ್ ಎಂದು ಅಲ್ಲಿದ್ದ ಕಲ್ಯಾಣಿಯವರನ್ನು ತೋರಿಸಿದವ. ನನ್ನ ತಂಗಿ ಮದುವೆಯನ್ನು ನನ್ನ ಕಣ್ಮುಚ್ಚಿ ಮಾಡ್ತಿಲ್ಲ. ಅವರ ಬಗ್ಗೆ ತಿಳಿದುಕೊಳ್ಳೋಕೆ 2 ದಿನ ತಗೊಂಡಿದ್ದೀನಿ. ಒಳ್ಳೆಯ ಮನುಷ್ಯ. ಅವನ ಕಂಪನಿಯಿಂದ 10% ಶೇರ್ ಧನಿ NGOಗೆ ಹೋಗುತ್ತೆ. ಎಷ್ಟೋ ಅನಾಥರಿಗೆ ಸೂರು ಕಲ್ಪಿಸಿದ್ದಾರೆ. ಅವರದೇ ಒಂದು ಕಂಪನಿಯಲ್ಲಿ ನಿರುದ್ಯೋಗಿ ರೈತರ ಮಕ್ಕಳಿಗೆ ಕೆಲಸ ಕೊಡ್ತಿದ್ದಾರೆ. ಅಷ್ಟೇ ಯಾಕೆ, ಈ ನಿಮ್ಮ ಊರಿನ ರಸ್ತೆ ಇದೆಯಲ್ಲ, ಅದನ್ನೂ ಅವರೇ ಮಾಡಿಸಿರೋದು, ನಿಮ್ಮ ಸರ್ಕಾರ ಅಲ್ಲ. ಇನ್ನೂ ಈ ಊರಿನ 20 ಎಕರೆ ಜಮೀನು ನಿಮ್ಮ ಅಳಿಯ ರಮಣ್ ಕಬಳಿಸಿ ಫ್ಯಾಕ್ಟರಿ ಕೊಟ್ಟೋಕೆ ನೋಡ್ತಿದ್ದ. ಅದನ್ನು ತಡೆದಿರೋದು ನಮ್ಮ ರಾಮ್. ಅವನು ರಾಮನಷ್ಟು ಒಳ್ಳೆಯವನು ಎಂದು ಅಭಿರಾಮ್ ರಾಮನ ಬಗ್ಗೆ ಹೇಳುತ್ತಿದ್ದರೆ ಜಾನುವೆ ಕಣ್ಣು ಬಾಯಿ ಬಿಟ್ಟು ನೋಡುತ್ತಿದ್ಲು. ಅವನ ಬಗ್ಗೆ ಅರಿಯದ ವಿಷಯಗಳವು ಅವನ ಪಾಲಿಗೆ. ಏನು ಹೇಳ್ತಿದ್ದೀಯ ಅಭಿ? ಅಂದರೆ ಈ ರಾಮ್ ಎಂದು ಅನುಮಾನತೆ ಕೇಳಿದರು ಜಯಂತ್. ಅಂದು ಅವರ 2 ಎಕರೆ ಜಮೀನು ಕೂಡ ಮೋಸದಿಂದ ಕೈ ಬಿಟ್ಟು ಹೋಗುವುದರಲ್ಲಿತ್ತು. ಹೌದು, ಅವರೇ ಇವರು. ನೀವು ನೋಡಿಲ್ಲ, ಆದರೆ ಕೈ ಮುಗಿದು ಹೇಳಿದ್ರಲ್ಲ ಅವರ ಹೊಟ್ಟೆ ತಣ್ಣಗಿರಲಿ ಅಂತ. ಆ ಮನುಷ್ಯನೇ ಇವರು. ಮತ್ತೆ ನಿಮ್ಮ ಜಮೀನನ್ನು ನಕಲಿ ಮಾಡಿದ್ದು ನಿಮ್ಮ ಅಳಿಯನೇ. ಹೇಳಿ, ಯಾರಿಗೆ ಕೊಡ್ತೀರಾ ನಿಮ್ಮ ಮಗಳನ್ನು? ರೈತನ ಹೊಟ್ಟೆ ಮೇಲೆ ಹೊಡೆಯೋಕೆ ನೋಡಿದವನಿಗೋ ಅಥವಾ ರೈತನ ಬೆಂಬಲಕ್ಕೆ ನಿಂತವನಿಗೋ ಎಂದು ಅಭಿ ಅವರ ಕಣ್ಣಲ್ಲಿ ಕಣ್ಣಿಟ್ಟು ನಿಂತು ಬಿಟ್ಟರು ಜಯಂತ್ ಸುಮ್ಮನೆ. ಅಂದು ತಮ್ಮ ಜಮೀನಿನ ಪತ್ರ ಯಾರದೋ ಕೈ ಸೇರಿ ಅವರು ಬಂದು ಮುಟ್ಟುಗೋಲು ಹಾಕಿದಾಗ ಹೆದರಿ ಹೋಗಿದ್ರು. ತುಸು ಓದಿದವರಾದರೂ ಅವರದೇ ಸಹಿ ಇದ್ದಿದ್ದರಿಂದ ಏನೂ ಮಾಡಲಾಗಲಿಲ್ಲ ಅವರಿಗೆ. ಅಭಿ ಸಹ ತುಂಬ ಪ್ರಯತ್ನಪಟ್ಟು ಸೋತಿದ್ದ. ಇನ್ನು ತಮ್ಮ ಜಮೀನಿನ ಆಸೆ ಕೈ ಬಿಟ್ಟಾಗಲೇ ರಾಮ್ ಯಾರದೋ ರೂಪದಿ ಎಲ್ಲವ ಮರಳಿ ಕೊಡಿಸಿದ್ದ. ಆ ಜಾಗದಲ್ಲಿ ಫ್ಯಾಕ್ಟರಿ ಒಳ್ಳೆಯದಲ್ಲ ಎಂದು. ಹೇಳಿ ಅಪ್ಪ, ಇಷ್ಟೊತ್ತು ಹೇಳ್ತಿದ್ರಲ್ಲ ಎಂದಾಗ ಮೆಲ್ಲಗೆ ಅಭಿ ಕೈ ಹಿಡಿದವರು, ಕ್ಷಮಿಸಿ ಬಿಡಪ್ಪ, ಈ ವಿಷಯದಲ್ಲಿ ಚಿಕ್ಕವನಾಗಿ ಬಿಟ್ಟೆ ಎಂದು ಅವನ ಕೈಯನ್ನು ತಮ್ಮ ಕೆನ್ನೆಗೊಡೆದುಕೊಳ್ಳಲು ನೋಡಿದಾಗ ತಟ್ಟನೆ ಕೈ ಹಿಂತೆಗೆದುಕೊಂಡವ. ಇದೆಲ್ಲ ಬೇಡಿಯಪ್ಪ, ಜಾನುರಾಮ್ನ ಒಂದು ಮಾಡಿ ಸಾಕು. ಈ ಮದುವೆಗೆ ಒಪ್ಪಿಗೆ ಕೊಡಿ ಎಂದ ತಂಗಿಯ ನೋಡಿ. ನನಗೊಪ್ಪಿಗೆ ಕಣೋ, ನಾವು ಯಾರು ಅಂತ ತಿಳಿಯದೇ ಇದ್ದಾಗಲೇ ಸಹಾಯ ಮಾಡಿ ದೊಡ್ಡವನಾದನವ. ಈಗ ಅವನನ್ನು ಬೇಡ ಅಂದರೆ ನಾನು ಮೂರ್ಖ ಹಾಕ್ತೀನಿ ಎನ್ನುವಾಗ ಹೊಟ್ಟೆ ಉರಿ ತಾಳದ ಕಲ್ಯಾಣಿ, ಅಣ್ಣ ಮಾತು ತಪ್ತಾ ಇದ್ದೀರಾ ಎಂದರು ಅಭಿಯ ದುರುಗುಟ್ಟಿ. ಮಕ್ಕಳ ಖುಷಿಯೇ ನಮಗೆ ಖುಷಿ ಅಲ್ವಾ ಎಂದು ಮಗಳ ತಲೆ ಸವರಿದ್ರು. ಕುಸುಮ ಅವರಿಗೂ ರಾಮ್ ಇಷ್ಟ ಆಗಿದ್ದ. ಹಾಗಾಗಿ ಏನೊಂದು ನುಡಿಯಲಿಲ್ಲ. ನಡೆದ ವಿಷಯವ ಮಗನ ಕಿವಿಗೆ ಹಾಕಲು ಕೋಣೆಗೆ ನಡೆದರು ಕಲ್ಯಾಣಿ. ಅಪ್ಪ, ನೀವು ಒಪ್ಪಿದ್ದು ಖುಷಿಯಾಯಿತು. ಅಮ್ಮ, ಅಜ್ಜಿ, ತಾತ ನಿಮಗೆಲ್ಲ ಒಪ್ಪಿಗೆನಾ ಎಂದ ಸುತ್ತ ನಿಂತವರ ನೋಡಿ. ತುಂಬ ಒಳ್ಳೆಯ ಸಂಬಂಧ ಅನ್ನೋದು ಸಾಕಲ್ವಾ ಒಪ್ಪೋದಕ್ಕೆ ಎಂದರು ಶಿವಕುಮಾರ್. ಓಕೆ, ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಹಾಫ್ ಡೇ ಲೀವ್ ಹಾಕಿದ್ದೆ. ನನ್ನ ತಂಗಿ ಮದುವೆ ಶುರು ಆದರೆ ರಜಾ ಹಾಕೋದು ತುಂಬ ಇರುತ್ತೆ ಎಂದವ ತಂಗಿಯ ಕೆನ್ನೆ ಗಿಂಡಿದ. ನಾಚಿದಳವಳು. ಅಣ್ಣ, ನಾನು ಬರ್ತೀನಿ, ಒಂದೇ ನಿಮಿಷ ಸೀರೆ ಬದಲಿಸಿ ಬರ್ತೀನಿ ಎಂದು ಕೋಣೆಗೆ ಓಡಿದ್ಲು. ನೀವಿಷ್ಟು ಡೌನ್ ಟು ಅರ್ತ್ ಇದ್ದೀರಾ ರಾಮ್. ನಾನಂದುಕೊಂಡ ಕನಸು ನಿಜ ಆಗ್ತಿದೆ. ನೆರವಾಗಿ ಅಲ್ಲದೆ ಹೋದರೂ ಸಹಾಯ ಮಾಡ್ತಿದ್ದೀರಾ ರಾಮ್. ನೀವು ನಿಜಕ್ಕೂ ತುಂಬ ಒಳ್ಳೆಯವರು ಎಂದು ಅಂದು ತಾನೇ ಬಿಡಿಸಿದ್ದ ತನ್ನ ಕನಸಿನ ಹುಡುಗನ ಕೆನ್ನೆಗೆ ಮುತ್ತಿಟ್ಟು ನಾಚಿದವಳು 10 ನಿಮಿಷದಲ್ಲಿ ಬಟ್ಟೆ ಬದಲಾಯಿಸಿ ನಡೆದಳು. ಬೇಗ ಆಚೆ ಬಂದವಳ ಕರೆದುಕೊಂಡು ನಡೆದ ಅಭಿ ಸಿಟಿಯತ್ತ. ಅಣ್ಣ, ನೀನೇನ ರಾಮ್ ಅವರನ್ನು ಕರೆಸಿದ್ದು ಅಥವಾ ಅವರು ಬರೋದು ನಿನಗೆ ಗೊತ್ತಿತ್ತಾ ಎಂದಳು ಕುತೂಹಲದೆ. ಬೆಳಗ್ಗೆ ಹೇಳದೆ ಹೋಗಿದ್ನಲ್ಲ. ಹಾಂ, ರಾಮ್ ಫೋನ್ ಮಾಡಿ ಹೇಳಿದರು ನಾವು ಬರ್ತಿದ್ದೀವಿ ಅಂತ. ನಾನು ಆಲ್ರೆಡಿ ಆಫೀಸ್ ಬಳಿ ಇದ್ದೆ. ಕಾಲ್ ಮಾಡಿ ಬರೋದು ಮಧ್ಯಾಹ್ನ ಆಗುತ್ತೆ ಅಂತ ಹೇಳಿ ಸ್ವೀಟ್ ತೊಗೊಂಡು ಬಂದೆ ಎಂದ ಗಾಡಿ ಓಡಿಸುತ್ತಲೇ. ಮತ್ತೆ ನಿಮಗೆ ಇದೆಲ್ಲ ವಿಷಯ ಗೊತ್ತಿದ್ರೂ ನನಗೆ ಹೇಳಿಲ್ಲ ಅಣ್ಣ, ಯಾಕೆ ಎಂದಳು ಆಶ್ಚರ್ಯದಿಂದ. ಅಪ್ಪನ ಎದುರು ಅವರ ರಾಮ್ನ ಬಗೆಗೆ ಆಡಿದ ಮಾತುಗಳು ಇನ್ನೂ ನಂಬಲಾಗದಂತಿವೆ. ನನಗೆ ಆವಾಗಲೇ ಗೊತ್ತಾಯಿತು ನಿನ್ನ ಪ್ರೀತಿ ಗಟ್ಟಿಯಾಗಿದೆ ಅಲ್ವಾ, ಅದಕ್ಕೆ ಹೇಳಲಿಲ್ಲ ಎಂದವನ ಬೀಗಿಯಾಗಿ ತಬ್ಬಿ, ಒನ್ ಲಾಸ್ಟ್ ಕ್ವಶನ್, ನಾನು ರಾಮ್ ಪ್ರೀತಿ ಮಾಡ್ತಿದ್ದದು ಯಾಕೆ ಹೇಳಿಲ್ಲ ಎಂದಳು ಅನುಮಾನದಿ. ತಾನು ನೋಡಿದ ಗಂಡು ಎಂದನಲ್ಲ, ಹಾಗೆ ಮುಂದೆ ತೊಂದರೆ ಆಗಬಾರ್ದು ಅಂತ ಎಂದಾಗ ನಕ್ಕು ಸುಮ್ಮನಾದಳು. ಇತ್ತ ಕಾರ್ನಲ್ಲಿ ಎಲ್ಲರೂ ಜಾನುವನ್ನೇ ಹೊಗಳುವವರೇ. ಅವಳ ಅಂದ ನಡತೆ ಹೊಗಳಿಕೆ ಕೇಳಿ ಸಾಕಾದವ, ನಾನು ಆಫೀಸಿಗೆ ಹೋಗ್ತೀನಿ ಲಕ್ಕಿ, ನೀನು ನನ್ನ ಆಫೀಸಿಗೆ ಡ್ರಾಪ್ ಮಾಡಿ ನಡಿ ಎಂದಾಗ ಲಕ್ಕಿ ಕಾರ್ ಕಂಪನಿಯ ಕಡೆಗೆ ತಿರುಗಿಸಿದ್ದ. ರಾಮ್, ಬೇಗ ಬಾ, ಜೋಯಿಸರ ಸಂಜೆ ಬರ್ತಾರೆ ಎಂದು ತಿಳಿಸಿ ಹೊರಟರು ಮಾಲತಿ ಮತ್ತೊಮ್ಮೆ. ಅವರು ಹತ್ತ ಹೋದಂತೆ ತಂಗಿಯ ಡ್ರಾಪ್ ಮಾಡಿ ನಡೆದ ಅಭಿ.
ಕ್ಯಾಬಿನಲ್ಲಿ ಕುಳಿತು ಇಂದಿನ ದಿನವ ನೆನೆದು ತುಟಿ ಅಂಚಲ್ಲಿ ನಗುತ್ತಿದ್ದವನ ನಗುವ ಹೆಚ್ಚಿಸಲು ಬಾಗಿಲ ತಳ್ಳಿ ಒಳ ಬಂದಳು ಜಾನು. ಜಾನು, ಆಗಲೇ ಬಂದ್ಯಾ ಎಂದು ಎದ್ದು ನಿಂತವನ ಬಿಗಿಯಾಗಿ ತಬ್ಬಿ, ಥ್ಯಾಂಕ್ ಯು ರಾಮ್, ಐ ಆಮ್ ಸೋ ಹ್ಯಾಪಿ ಎಂದಳು ಖುಷಿಯಿಂದ. ಇದೇ ಖುಷಿಗೆ ಏನು ಇಲ್ವಾ ಎಂದನು ಹೆಬ್ಬೆರಳಲ್ಲಿ ಅವಳ ತುಟಿಯ ಸವರೆ. ಇಲ್ಲ ಎಂದು ದೂರ ಸರಿಯಲು ನೋಡಿದಳು ಜಾನು. ಮೇಡಮ್, ಇನ್ಮುಂದೆ ನೀವು ದೂರ ಹೋಗೋ ಹಾಗಿಲ್ಲ ಎಂದ ರಾಮ್ ಇನ್ನಷ್ಟು ಅವಳಿಗೆ ಒತ್ತಿಕೊಳ್ಳುತ್ತಾ. ನೋ ರಾಮ್, ಇನ್ನೂ ಮದುವೆ ಆಗಿಲ್ಲ ಎಂದಳು ನಗುತ್ತಲೇ. ಖುಷಿಯಾಗಿತ್ತು ಹುಡುಗಿಗೆ. ಆಗುತ್ತೆ ಬಿಡು, ನಾನು ಅಂದುಕೊಂಡ ಮೇಲೆ ಆಗದೆ ಇರುತ್ತಾ ಎಂದು ನಕ್ಕ. ಹೌದಾ ರಾಮ್, ಮದುವೆ ಆದಮೇಲೂ ಇಷ್ಟೇ ಪ್ರೀತಿ ಮಾಡ್ತೀರಾ ಎಂದು ಕೇಳಿದವಳ ಮಾತಿಗೆ ಅವನಲ್ಲಿ ಉತ್ತರವೆಲ್ಲಿ? ರಾಮ್, ನೀವು ನಮ್ಮ ಊರಿನ ಜಮೀನುಗಳನ್ನು ಬಿಡಿಸಿಕೊಟ್ಟಿದ್ರಂತೆ, ನಿಜವಾ? ನನ್ನ ಬಳಿ ಹೇಳಿಯೇ ಇಲ್ಲ ಎಂದಾಗ ಒಂದು ಕ್ಷಣ ಉಬ್ಬುಗಂಟಿಗೆ ನೋಡಿದವನಿಗೆ ಅಂದು ತಾನು ರಮಣ್ಣ ಮೇಲಿನ ದ್ವೇಷಕ್ಕೆ ಅವನ ಹತ್ತಿರವಿದ್ದ ಪೇಪರ್ ಕದಿಸಿ ಅಲ್ಲಿ ಫೇಕ್ ಪೇಪರ್ ಇಟ್ಟು ಅರೆಸ್ಟ್ ಮಾಡಿಸಿದುದರ ನೆನಪಾದಾಗ ಮತ್ತೆ ವ್ಯಂಗ್ಯದ ನಗು ನಕ್ಕವ. ಅದೆಲ್ಲ ಹೇಳೋದಕ್ಕಾಗಲ್ಲ ಜಾನು, ಪ್ರೀತಿ ಆಗಲಿ ಸಹಾಯ ಆಗಲಿ ಎಲ್ಲ ಹೆಚ್ಚಾಗಿ ಮಾಡಬೇಕಷ್ಟೆ, ಬಾಯಿ ಮಾತಲ್ಲ ಎಂದನು ಅವಳ ನೋಡಿ. ಯು ಆರ್ ಟೂ ಗುಡ್ ಎಂದು ಅವನ ಮಾತಿಗೆ ಮೋಡಿಗೆ ಸೋತು ಅವನ ತುಟಿಗೆ ತುಟಿ ಸೇರಿಸಿದ ಹುಡುಗಿಗೆ ಗೊತ್ತಿಲ್ಲ ಸಹಾಯ ಮತ್ತು ಪ್ರೀತಿ ಎರಡೂ ದ್ವೇಷಕ್ಕಾಗೇ ಮಾಡಿದ್ದು ಎಂದು. ಮತ್ತೆ ಸಿಗುವ. ಕತೆ ಇಷ್ಟ ಆಗಿದ್ದರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪ ಕನ್ನಡತಿ. ಪ್ರೀತಿಯಿಂದ ಕತೆ ಕೇಳಿ ಪ್ರೋತ್ಸಾಹ ಕೊಡೋ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹ ಹೀಗೆ ಇರಲಿ.